ಗೋತ್ರ ಎಂದರೇನು? ಗೋತ್ರವನ್ನು ಹೇಗೆ ನಿರ್ಧರಿಸಬಹುದು? ಜನರ ಹುಟ್ಟಿಗೂ ಹಾಗೂ ಗೋತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಗೋತ್ರವನ್ನು ಹೇಗೆ ನಿರ್ಧರಿಸಬಹುದು? ಗೋತ್ರ ಅಂದರೆ ಇಂದಿನ ಯುಗದ ಜೀನ್ ಮ್ಯಾಪಿಂಗ್. ನೀವು ಪೂಜೆಗೆ ಕುಳಿತಾಗಲೆಲ್ಲ ದೇವಸ್ಥಾನದ ಪೂಜಾರಿಗಳು ನಿಮ್ಮ ಗೋತ್ರ ಕೇಳುತ್ತಾರೆ. ಏಕೆ ಗೊತ್ತಾ? ಗೋತ್ರ ಅಂದರೆ ಜೆನೆಟಿಕ್ಸ್. ಹಿಂದಿನ ವಿಜ್ಞಾನವು ಇಂದು ಜನಪ್ರಿಯವಾಗಿ ಜೀನ್ ಮ್ಯಾಪಿಂಗ್ ಎಂದು ಕರೆಯಲ್ಪಡುತ್ತದೆ. ಗೋತ್ರ ವ್ಯವಸ್ಥೆ ಎಂದರೇನು? ಈ ಗೋತ್ರ ಪದ್ಧತಿ ನಮಗೇಕೆ? ಮದುವೆಗಳನ್ನು ನಿರ್ಧರಿಸಲು ಒಬ್ಬರ ಗೋತ್ರದ ಜ್ಞಾನವನ್ನು ನಾವು ಏಕೆ ಮುಖ್ಯವೆಂದು ಪರಿಗಣಿಸುತ್ತೇವೆ? ತಂದೆಯ ಗೋತ್ರವನ್ನು ಪುತ್ರರು ಮಾತ್ರ ಏಕೆ ಹೊತ್ತುಕೊಳ್ಳಬೇಕು? ಹೆಣ್ಣು ಮಕ್ಕಳು ಏಕೆ ಹೊರಬಾರದು? ಮಗಳು ಮದುವೆಯಾದ ನಂತರ ಅವಳ ಗೋತ್ರ ಹೇಗೆ ಯಾಕೆ ಬದಲಾಗುತ್ತದೆ? ತರ್ಕವೇನು? ವಾಸ್ತವವಾಗಿ ಇದು ನಾವು ಅನುಸರಿಸುವ ಅದ್ಭುತ ಮತ್ತು ಪ್ರಾಚೀನ ಜೆನೆಟಿಕ್ ವಿಜ್ಞಾನವಾಗಿದೆ. ನಮ್ಮ ಶ್ರೇಷ್ಠ ಗೋತ್ರ ವ್ಯವಸ್ಥೆಗಳ ಹಿಂದೆ ಜೆನೆಟಿಕ್ಸ್ ವಿಜ್ಞಾನವನ್ನು ನೋಡೋಣ. ಗೋತ್ರ ಎಂಬ ಪದವು ಎರಡು ಸಂಸ್ಕೃತ ಪದಗಳಾದ ಗು ಅರ್ಥ ಹಸು ಮತ್ತು ತ್ರ ಅಂದರೆ ಅರ್ಥ ಶೆಡ್ ನಿಂದ ರೂಪುಗೊಂಡಿದೆ. ಗೋತ್ರ ಎಂದರೆ ಗೋಶಾಲೆ. ಗೋತ್ರ ಒಂದು ನಿರ್ದಿಷ್ಟ ಪುರುಷ ವಂಶವನ್ನು ರಕ್ಷಿಸುವ ಗೋಶಾಲೆಯಂತೆ. 8 ಮಹಾನ್ ಋಷಿಗಳ ಸಪ್ತ ಋಷಿ ಮತ್ತು ಭಾರದ್ವಾಜ ಋಷಿ ವಂಶಸ್ಥರು ಎಂದು ಪರಿಗಣಿಸುವ ಮೂಲಕ ನಾವು ನಮ್ಮ ಪುರುಷ ವಂಶ ಗೋತ್ರವನ್ನು ಗುರುತಿಸುತ್ತೇವೆ. ಉಳಿದೆಲ್ಲ ಗೋತ್ರಗಳು ಇವುಗಳಿಂದಲೇ ವಿಕಾಸವಾದವು. ಅಂಗೀರಸ ಗೋತ್ರವು ಮೊಟ್ಟ ಮೊದಲನೆಯದು, ನಂತರ ಭಾರದ್ವಾಜ, ಹೀಗೆ 8 ಋಷಿಗಳ ವಂಶ ಪರಂಪರೆ. ಅಂಗೀರಸ, ಅತ್ರಿ, ವಸಿಷ್ಠ, ಪುಲಹ, ಪುಲಸ್ತ್ಯ, ಕ್ರತು, ಅಗಸ್ತ್ಯ, ಭಾರದ್ವಾಜ. ಜೈವಿಕವಾಗಿ ಮಾನವ ದೇಹವು 23 ಜೋಡಿ ವರ್ಣತಂತುಗಳನ್ನು ಹೊಂದಿದೆ. ಒಂದು ತಂದೆ ಮತ್ತು ತಾಯಿಯಿಂದ. ಈ 23 ಜೋಡಿಗಳಲ್ಲಿ ಲೈಂಗಿಕ ವರ್ಣತಂತುಗಳು ಎಂಬ ಒಂದು ಜೋಡಿ ಇರುತ್ತದೆ. ಇದು ವ್ಯಕ್ತಿಯ ಲಿಂಗವನ್ನು ನಿರ್ಧರಿಸುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ಫಲಿತಾಂಶದ ಕೋಶವು XX ಕ್ರೋಮೋಸೋಮ್ ಆಗಿದ್ದರೆ ಆಗ ಮಗು ಹೆಣ್ಣು ಮಗುವಾಗಿರುತ್ತದೆ. ಇದು XY ಆಗಿದ್ದರೆ ಅದು ಹುಡುಗನಾಗುತ್ತಾನೆ. XYನಲ್ಲಿ X ತಾಯಿಯಿಂದ ಮತ್ತು Y ತಂದೆಯಿಂದ. ಇದರಲ್ಲಿ Y ವೈಶಿಷ್ಟ್ಯವಾಗಿದೆ ಮತ್ತು ಅದು ಬೆರೆಯುವುದಿಲ್ಲ. ಆದ್ದರಿಂದ XYನಲ್ಲಿ YX ಅನ್ನು ನಿಗ್ರಹಿಸುತ್ತದೆ ಮತ್ತು ಮಗ Y ವರ್ಣತಂತುಗಳನ್ನು ಪಡೆಯುತ್ತಾನೆ. ಪುರುಷ ವಂಶಾವಳಿಯ ನಡುವೆ ಮಾತ್ರ ಹಾದು ಹೋಗುವ ಏಕೈಕ ವರ್ಣತಂತು Y, ತಂದೆ ಮಗನಿಗೆ ಮತ್ತು ಮೊಮ್ಮಗನಿಗೆ. ಮಹಿಳೆಯರು ಎಂದಿಗೂ Y ಕ್ರೋಮೋಸೋಮ್ ಅನ್ನು ಪಡೆಯುವುದಿಲ್ಲ. ಆದ್ದರಿಂದ Y ಕ್ರೋಮೋಸೋಮ್ ಜೆನೆಟಿಕ್ಸ್ನಲ್ಲಿ ವಂಶಾವಳಿಯನ್ನು ಗುರುತಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮಹಿಳೆಯರು ಎಂದಿಗೂ Y ಕ್ರೋಮೋಸೋಮ್ ಅನ್ನು ಪಡೆಯುವುದಿಲ್ಲವಾದ್ದರಿಂದ ಮಹಿಳೆಯ ಗೋತ್ರವು ಅವಳ ಪತಿ ಎಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಅವಳು ಮದುವೆಯಾದ ನಂತರ ಬದಲಾಗುತ್ತದೆ. ಅವು 8 ಋಷಿಗಳಿಂದ 8 ವಿಭಿನ್ನ Y ವರ್ಣತಂತುಗಳಾಗಿವೆ. ನಾವು ಒಂದೇ ಗೋತ್ರದವರಾಗಿದ್ದರೆ ನಾವು ಅದೇ ಮೂಲ ಪೂರ್ವಜರೆಂದು ಅರ್ಥ. ಒಂದೇ ಗೋತ್ರ Y ಕ್ರೋಮೋಸೋಮ್ಗಳು ಕ್ರಾಸ್ ಓವರ್ ಹೊಂದಿರದ ಕಾರಣ ಒಂದೇ ಗೋತ್ರದ ನಡುವಿನ ವಿವಾಹಗಳು ಆನುವಂಶಿಕ ಅಸ್ವಸ್ಥತೆಗಳನ್ನು ಉಂಟುಮಾಡುವ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಇದು ದೋಷಯುಕ್ತ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಮುಂದುವರೆದರೆ ಇದು ಪುರುಷರ ಸೃಷ್ಟಿಗೆ ನಿರ್ಣಾಯಕವಾದ Y ಕ್ರೋಮೋಸೋಮ್ಗಳ ಗಾತ್ರ ಮತ್ತು ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಈ ಜಗತ್ತಿನಲ್ಲಿ ಯಾವುದೇ Y ಕ್ರೋಮೋಸೋಮ್ ಇಲ್ಲದಿದ್ದರೆ ಅದು ಗಂಡು ನಾಶವಾಗಲು ಕಾರಣವಾಗುತ್ತದೆ. ಆನುವಂಶಿಕ ಅಸ್ವಸ್ಥತೆಯನ್ನು ತಪ್ಪಿಸಲು ಮತ್ತು Y ಕ್ರೋಮೋಸೋಮ್ ಅನ್ನು ರಕ್ಷಿಸಲು ಪ್ರಯತ್ನಿಸಲು ಗೋತ್ರ ವ್ಯವಸ್ಥೆಯು ನಮ್ಮ ಮಹಾನ್ ಮಹರ್ಷಿಗಳು ರೂಪಿಸಿದ ಪ್ರಾಚೀನ ವಿಧಾನವಾಗಿದೆ. ನಮ್ಮ ಮಹರ್ಷಿಗಳಿಂದ ಅದ್ಭುತ ಜೈವಿಕ ವಿಜ್ಞಾನ. ನಮ್ಮ ಪರಂಪರೆಯು ನಿರ್ವಿವಾದವಾಗಿ ಶ್ರೇಷ್ಠವಾದುದು. ನಮ್ಮ ಋಷಿಗಳು ಜೀನ್ ಮ್ಯಾಪಿಂಗ್ ಅನ್ನು ಸಾವಿರಾರು ವರ್ಷಗಳ ಹಿಂದೆಯೇ ವಿಂಗಡಿಸಿದ್ದರು. ನಮ್ಮ ಸನಾತನ ಧರ್ಮದ ಪೂರ್ವಜರ ಬಗ್ಗೆ ಹೆಮ್ಮೆ ಪಡೋಣ. ಅವರು ನಮಗಿಂತ ಹೆಚ್ಚು ಮುಂದುವರೆದಿದ್ದರು. ಒಟ್ಟಾರೆ ಹೇಳಬೇಕೆಂದರೆ
ಅಂದಿನ ಕಾಲದಲ್ಲಿ ಕೂಡ ಒಂದೇ ವರ್ಗದ ಕೂಡುವಿಕೆಯಿಂದ ಹುಟ್ಟುವ ಸಂತಾನಯೋಗ್ಯ ಸಂತಾನವಾಗದೆ ಹಲವಾರು ದೋಷಗಳಿಂದ ಕೂಡಿರುತ್ತದೆ ಎಂದು ನಮ್ಮ ಪೂರ್ವಜರು ಕಂಡುಹಿಡಿದಿದ್ದರಿಂದ ಈ ಜಿನ್ ಮ್ಯಾಪಿಂಗನ್ನು ಮಾಡಿ ಗೋತ್ರಗಳಾಗಿ ವಿಂಗಡಿಸಿ ಮುಂದೆ ಯಾರೂ ಒಂದೇ ಗೋತ್ರದವರು ಮದುವೆ ಮಾಡಿಕೊಳ್ಳಬಾರದು ಎಂದು ನಿಯಮಗಳನ್ನು ಸೃಷ್ಟಿಸಿದ ಕಾರಣ ನಮ್ಮ ಸನಾತನ ಪರಂಪರೆ ಇಂದು ಇಷ್ಟು ಚೆನ್ನಾಗಿ ಇದೆ. ನಮ್ಮ ಋಷಿಮುನಿಗಳು ಬರೆದ ಬಹಳಷ್ಟು ಗ್ರಂಥಗಳು ಇಂದು ಇಂಗ್ಲೆಂಡ್ನ ಇಲ್ಲ ಬೇರೆ ಐರೋಪ್ಯ ದೇಶಗಳ ಗ್ರಂಥಾಲಯಗಳಲ್ಲಿ ಇವೆ. ಇದನ್ನು ಹಲವಾರು ಪರಂಗಿ ವಿಜ್ಞಾನಿಗಳು ಒಪ್ಪಿಗೆಯೂ ಕೊಂಡಿದ್ದಾರೆ. ಆದರೆ ಅದ್ಭುತ ಏನೆಂದರೆ ನಮಗೆ ಮಾತ್ರ ನಮ್ಮ ಪೂರ್ವಜರ ಮೇಲೆ ಯಾವ ನಂಬಿಕೆಯೂ ಇಲ್ಲ. ನಮ್ಮ ಪೂರ್ವಜರು ಬರೆದಿದ್ದನ್ನು ಬಿಳಿ ಮುಖದವ ತಾನು ಕಂಡುಹಿಡಿದೆ ಎಂದು ಹೇಳಿದರೆ ಅದನ್ನು ನಂಬುತ್ತೇವೆ. ಇದು ನಮ್ಮ ಕರ್ಮ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ. ನಮಸ್ಕಾರ.